ಹಾಯ್, ಇವತ್ತು ಗುರುವಾರ. ಆಮೇಲೆ ನನ್ನ ವಾಯ್ಸ್ ಒಂದು ಸ್ವಲ್ಪ ನಿಮಗೆ ಡಲ್ ಕೇಳ್ತಿರ್ತದ, ಯಾಕಂದ್ರೆ ನಂಗೆ ಸುಸ್ತು ಭಾಳ ಆಗಕತ್ತೈತಿ. ಆದರೂ ಸ್ವಲ್ಪ ಆ್ಯಕ್ಟಿವ್ ಇರಮ್ಮು ಅಂತ ಹೇಳಿ ಈ ವಿಡಿಯೋ ಶೂಟ್ ಮಾಡಿದ್ದೆ. ಒಂದ್ಸಲ ಹಾಗಲಕಾಯಿ ಫ್ರೈ ಮಾಡಿದಾಗ ನಾನು ಸ್ಟೋರಿ ಒಳಗೆ ಫೋಟೋ ಹಾಕಿದ್ದೆ. ನಂಗೆ ಭಾಳಷ್ಟು ಮಂದಿ ರೆಸಿಪಿ ಕೇಳಿದ್ರಿ, ನಂಗೆ ಕೇಳಿದ ತಕ್ಷಣನೇ ಮಾಡಿ ಹಾಕಕ್ಕಾಗಿಲ್ಲ, ಸಾರಿ. ಈಗ ಅಪ್ಲೋಡ್ ಮಾಡತ್ತೀನಿ. ಇದಕ್ಕೆ ಫಸ್ಟ್ ಹಾಗಲಕಾಯಿನ ಕಟ್ ಮಾಡಿ ತೋರಿಸಿದ್ನೆಲ್ಲ ಹಂಗೆ ಕಟ್ ಮಾಡಿ ಅದ್ರೊಳಗಿನ ಬೀಜ ಎಲ್ಲ ತೆಗೆದು ಸ್ವಲ್ಪ ನೀರಾಗಿ ಬಾಯ್ಲ್ ಮಾಡಕ್ ಇಡ್ಬೇಕಾ. ನೆಕ್ಸ್ಟ್ ಮಸಾಲಾ ಸಲುವಾಗಿ ಒಂಚೂರು ಉಳ್ಳಾಗಡ್ಡಿ ಉಳ್ಕೊಂಡೆ, ಅದಾದ್ಮೇಲೆ ಶೇಂಗದ ಖಾರ ಬೇಕಾಗ್ತದ. ಇದು ಡ್ರೈ ಕೊಕೊನಟ್. ಅದಾದ್ಮೇಲೆ ಒಂದ್ ಪ್ಯಾನ್ ಒಳಗ ಒಂಚೂರು ಎಣ್ಣೆ ಹಾಕೊಂಡು ಅದಕ್ಕ ಜೀರಿಗೆ, ಸಾಸ್ವಿ, ಆಮೇಲೆ ಉಳ್ಳಾಗಡ್ಡಿ ಹೊಳ್ಕೊಂಡಿರ್ತೀವಲ್ಲ ಅದು, ಕರಿಬೇವು ಮತ್ತ ನಮ್ದು ಹಾಗಲಕಾಯಿದು ಬೀಜ ಇರುತ್ತಲ್ಲ ತೆಗ್ದಿದ್ದು, ಅದನ್ನ ಹಾಕೋಬೇಕು. ಹಂಗೆ ಇದಕ್ಕ ಡ್ರೈ ಕೊಕೊನಟ್ ಹಾಕೊಂಡು ಹುರ್ಕೋಬೇಕಾ. ಸ್ವಲ್ಪ ಹುರಿದಿಂದ ಅದಕ್ಕೆ ಶೇಂಗದ ಖಾರ, ಆಮೇಲೆ ಹುಣಸಿ ಹಣ್ಣಿನ ಪೇಸ್ಟ್, ಉಪ್ಪು, ಖಾರ ಇನ್ನೊಂಚೂರು ಹಾಕೊಂಡು ನೆಕ್ಸ್ಟ್ ಜಾಗ್ರಿ ಪೌಡರ್ ಹಾಕೋಬೇಕು. ಆಮೇಲೆ ಲಾಸ್ಟಿಗೆ ಒಂದ್ ಸ್ಪೂನ್ ಅಷ್ಟು ಇದು ಹಾಕೋಬೇಕು, ಕಡ್ಲಿ ಹಿಟ್ಟು. ಅದನ್ನ ಹಾಕೊಂಡು ಹುರ್ಕೊಂಡು ಒಂಚೂರ್ ನೀರ್ ಹಾಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಅದು ಆರಕ್ ಸೈಡಿಗೆ ಇಟ್ಟಿನಿ. ಆಮೇಲೆ ಇವತ್ತ ಊಟಕ್ಕೆ ರೈಸ್ ಜೊತೆ ಪಾಲಕ್ ದಾಲ್ ಮಾಡಕತ್ತಿದ್ನೆ. ಪಾಲಕ್ ನಾನು ಬ್ಯಾಳಿ ಒಳಗೆ ಕುದಿಸಿರಲ್ಲ, ಬ್ಯಾಳಿ ಸಪರೇಟ್ ಕುದಿಸಿ ನೆಕ್ಸ್ಟ್ ಒಗ್ಗರಣೆ ಒಳಗ ಜೀರಿಗೆ, ಸಾಸ್ವಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತ ಟೊಮ್ಯಾಟೊ ಹಾಕ್ತೀನಿ. ಆಮೇಲೆ ಪಾಲಕ್ ಕಟ್ ಮಾಡ್ಕೊಂಡಿದ್ದ ಹಾಕಿ ಹುರಿದು ಒಂಚೂರು ಅರಿಶಿಣ ಪುಡಿ, ಉಪ್ಪು ಅಷ್ಟೇ ಹಾಕೋದು. ಅದಾದ್ಮೇಲೆ ಬ್ಯಾಳಿ ಕುದಿಸಿಟ್ಟಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಿದ್ರ ದಾಲ್ ರೆಡಿ ಆಗ್ತದ. ಈ ದಾಲ್ ರೆಡಿ ಆಗೋದ್ರೊಳಗೆ ನಾವು ಹಾಗಲಕಾಯಿ ಸಲುವಾಗಿ ಪೇಸ್ಟ್ ಮಾಡಿದ್ವಲ್ಲ ಅದು ಒಂಚೂರು ಆರಿತ್ತ. ನೆಕ್ಸ್ಟ್ ಹಾಗಲಕಾಯಿ ಒಳಗ ಈ ರೀತಿ ತುಂಬ್ಕೋಬೇಕು. ಹಾಗಲಕಾಯಿ ಬಾಯ್ಲ್ ಮಾಡ್ಕೋಬೇಕಾದ್ರ ಫುಲ್ ಹಣ್ಣು ತರ ಬಾಯ್ಲ್ ಮಾಡ್ಕೋಬೇಡ್ರಿ, ಜಸ್ಟ್ ಒಂದು 50% ಅಷ್ಟೇ ಬಾಯ್ಲ್ ಮಾಡ್ಕೋರಿ. ಈ ರೀತಿ ಅದು ಪೇಸ್ಟ್ ಎಲ್ಲ ತುಂಬ್ಕೊಂಡು ಎಣ್ಣೆ ಒಳಗ ಒಂಚೂರು ಫ್ರೈ ಮಾಡ್ಕೋಬೇಕಾ. ನಮ್ಮ ಮನ್ಯಾಗ ಹಾಗಲಕಾಯಿ ಇಷ್ಟಪಟ್ಟು ತಿನ್ನೋದಂದ್ರೆ ನಾವು ಒಬ್ಬಕ್ಕೇನೆಯ, ವಿನಯ್ ತಿನ್ನಲ್ಲ. ಅವ್ರ ಸಲುವಾಗಿ ಒಂಚೂರು ಬೀನ್ಸ್ ಫ್ರೈ ಮಾಡಿದೆ. ಲಂಚ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಸ್ನಾನ ಮಾಡಿ ಸ್ವಲ್ಪ ಫ್ರೆಶನ್ ಅಪ್ ಆಗಕತ್ತೀನಿ. ಇತ್ತೀಚಿಗೆ ಇಷ್ಟೇ ಕೆಲಸ ಮಾಡೋದ್ರಾಗೆ ಬಹಳ ಸುಸ್ತಾಗ್ಬಿಡ್ತದ. ಹಂಗಾಗಿ ಸ್ಕಿನ್ ಕೇರ್ ಅಂತ ಬಂದ್ರೆ ಜಸ್ಟ್ ಒಂದು ಮಾಯಿಶ್ಚರೈಸರ್, ನೆಕ್ಸ್ಟ್ ಒಂದು ಲಿಪ್ ಬಾಮ್, ಇಷ್ಟೇ ನನ್ನ ಸ್ಕಿನ್ ಕೇರು. ಆ ಸುಸ್ತಿಗೆ ನಾನು ಏನು ಹಚ್ಕೊಳ್ಳೋದೇ ಇಲ್ಲ. ಆಮೇಲೆ ನಾ ದಿನ ಅನ್ಕೋತೀನಿ ಇದು ನನ್ನ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಲ್ಲ, ಈ ಡೇಸ್ ನ ಚಲೋ ಲಾಗ್ ಮಾಡಮು, ಮೆಮೊರೀಸು ಇರುತ್ತ, ನಿಮ್ ಜೊತೆ ಶೇರ್ ಮಾಡ್ಕೊಂಡಂಗೂ ಇರುತ್ತ ಅಂತ ಹೇಳಿ. ಆದ್ರೆ ನಂಗೆ ಇಡೀ ರಾತ್ರಿ ನಿದ್ದಿನೇ ಬರಲ್ಲ. ನಿದ್ದೆ ಮಾಡದಿರೋದಕ್ಕ ಮುಂಜಾನೆ ಎದ್ದ ತಕ್ಷಣ ಒಂಚೂರು ಎನರ್ಜಿ ಇರಲ್ಲ. ಇದ್ದ ಎನರ್ಜಿ ಒಳಗ ಒಂಚೂರು ಅಡ್ಗಿ ಮಾಡಿ ಮುಗಿಸಿಟ್ಟು ಈ ತರ ಯಾವ್ದಾರ ಮೂವಿ ಹಚ್ಕೊಂಡು ಸೋಫಾ ಕೂತ್ ಬಿಡ್ತೀನಿ. ಈವ್ನಿಂಗು ಅನನ್ಯಾಂದ್ ಒಂದು ಪ್ಲೇ ಇತ್ತ, ಅಲ್ಲಿಗೆ ಬಂದೀವಿ. ಅಕ್ಕಿ ಈಗ ಸಮ್ಮರ್ ಕ್ಯಾಂಪಿಗೆ ಹೊಂಟಾಳ. ಅಲ್ಲಿ ಅಕ್ಕಿಗೆ ಈ ಡ್ರಾಮಾ ಒಳಗ್ ಕರ್ಕೊಂಡಾರ. ಅಲ್ಲಿ ನೋಡ್ರಿ ಅಕ್ಕಿ ಫಸ್ಟ್ ಟೈಮ್ ಮಾಡ್ಯಾಳ. ಅದ್ರಕ್ಕಿ ಎಷ್ಟ್ ಚಲೋ ಡೈಲಾಗ್ಸ್ ಹೇಳಿದ್ಲು. ಇಲ್ಲಿ ಮಾತಾಡಕತ್ತಾಳ ನೋಡ್ರಿ, ನನಗರ ಭಾರಿ ಖುಷಿ ಆಯ್ತಕಿ ಮಾತಾಡೋದ್ ಕೇಳಿ. ಹಂಗೆ ಲಾಸ್ಟಿಗೆ ಒಂದು ಗ್ರೂಪ್ ಡಾನ್ಸ್ ಇತ್ತು. ಅನನ್ಯಾಗ ಡಾನ್ಸ್ ಅಂದ್ರೆ ಭಾರಿ ಇಷ್ಟ. ಆಕಿ ಫುಲ್ ಎಂಜಾಯ್ ಮಾಡ್ಕೊಂಡು ಆ ಡಾನ್ಸ್ ಮಾಡಿದ್ಲು. ಇವತ್ತಿನ ಲಾಗ್ ಇಷ್ಟೇಯಾ, ಮುಂದಿನ ಲಾಗ್ನಾಗ ಸಿಗ್ತೀನಿ. ಬಾಯ್.